ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ಈ ಮುಂಜಾನೆ ಸಮಯ ಹೇಗಿದೆ? ಪ್ರತಿದಿನವೂ ಕೂಡ ದೇವರ ಕೃಪೆ ಹೊಸದಾಗಿದೆಯಂತೆ. ಪ್ರತಿದಿನ ದೇವರು ತನ್ನ ಹೊಸ ಕೃಪೆಗಳನ್ನು ಕೊಟ್ಟು ನಮ್ಮನ್ನು ಮುನ್ನಡೆಸುತ್ತಾ ಇದ್ದಾರೆ. ಆತನ ಕೃಪೆ ಆಧರಿಸುವುದರಿಂದ ಈ ದಿನದಲ್ಲಿ ಯಾವುದೇ ಕಾರ್ಯ ನಮ್ಮ ಜೀವಿತಕ್ಕೆ ಅಡ್ಡವಾಗಿ ಬಂದರೂ ದೇವರು ಸಂಗಡ ಇದ್ದು ಜಯ ಕೊಟ್ಟು ನಡೆಸುತ್ತಾರೆ. ಮತ್ತ್ಯಾಕೆ ನೀವು ಭಯಪಡಬೇಕು? ಭಯಪಡಬೇಡಿ. ಇದೇನು ಕುದುರೆ ಎಲ್ಲ ಮಾಡಿ ಇಟ್ಟಿದ್ದೀರಿ ಎಂಬುದಾಗಿ ಕೇಳುತ್ತೀರಾ? ಸತ್ಯವೇದದಲ್ಲಿ ಒಂದು ವಾಕ್ಯ ಇದೆ, ಘನವಾದ ಯುದ್ಧಾಶ್ವವನ್ನಾಗಿ ದೇವರು ತನ್ನ ಮಕ್ಕಳನ್ನು ಮಾರ್ಪಡಿಸುವನು ಎಂಬುದಾಗಿ. ಅದನ್ನು ನೆನಪಿಗೆ ತರುವಂತೆ ಕುದುರೆಗಳ ಬಗ್ಗೆ ಒಂದು 6 ಕಾರ್ಯಗಳು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಆ ವಾಕ್ಯಗಳನ್ನು ಇಲ್ಲಿ ಬರೆದಿಡಲಾಗಿದೆ. ನಾವು ಪ್ರತಿಯೊಬ್ಬೊಬ್ಬರೂ ಕೂಡ ಯುದ್ಧಾಶ್ವದಂತೆ ಉಜ್ಜೀವನಕ್ಕಾಗಿ ಕಾರ್ಯ ಮಾಡಬೇಕು. ಅದನ್ನು ನೆನಪಿಸಿಕೊಳ್ಳುವಂತೆ ಇಲ್ಲಿ ಕುದುರೆಯನ್ನು ಮಾಡಿ ಈ ವಾಕ್ಯಗಳನ್ನೆಲ್ಲ ಬರೆಯಲಾಗಿದೆ. ಸರಿ, ಇದು ನಮ್ಮ ದೇವರ ಗೂಡಾರದಲ್ಲಿ ಅಲ್ಲಿ ಏಲಿಮ್ ಗಾರ್ಡನ್ ಎಂಬುದಾಗಿ ಇಲ್ಲಿ ಜನಗಳು ಬಂದು ತಂಗಿರುವಂಥ ಕೂಟಗಳು ನಡೆಯುವಂಥ ಸ್ಥಳಗಳು ಇವೆ. ನೀವಿಲ್ಲಿ ಬಂದು ಇದನ್ನು ನೋಡುವುದಾದರೆ ಈ ವಾಕ್ಯಗಳೆಲ್ಲ ಇಲ್ಲಿ ಇರುತ್ತದೆ, ನೀವು ಅರಿತುಕೊಳ್ಳಬಹುದು. ಸರಿ, ದೇವರು ಇಂದು ನನಗೆ ಯಾವ ವಾಕ್ಯವನ್ನು ಇಟ್ಟಿದ್ದಾರೆ ಎಂಬುದಾಗಿ ಕೇಳುತ್ತೀರಾ? ಕೀರ್ತನೆಗಳು 118, 15ನೇ ವಾಕ್ಯ. ಉತ್ಸಾಹ ಧ್ವನಿಯು ಜಯಘೋಷವು ನೀತಿವಂತರ ಗೂಡಾರಗಳಲ್ಲಿವೆ. ಉತ್ಸಾಹ ಧ್ವನಿ, ಅಳುವಂಥ ಶಬ್ದ ಇದೆ, ಕೆಲವರು ಅಳುತ್ತಲೇ ಇರುತ್ತಾರಲ್ಲ. ಗುಣುಗುಟ್ಟುವಂಥ ಶಬ್ದ ಇದೆ, ಕೆಲವರು ಯಾಕೆ ನನಗೆ ಹೀಗೆ ಹಾಗೆ ಎಂದು ಯಾವಾಗಲೂ ಗುಣುಗುಟ್ಟುತ್ತಾ ಇರುತ್ತಾರೆ. ಸೋಲಿನ ಶಬ್ದ, ಏನು ನಡೆದೋ ಏನು ಪ್ರಯೋಜನ, ಒಂದು ನಿರಾಸೆಯ ಶಬ್ದ. ಉತ್ಸಾಹ ಧ್ವನಿ ಜಯಘೋಷ ಅಂದರೆ ಅದು ಸಂತೋಷದ ಶಬ್ದ. ಈ ಉತ್ಸಾಹ ಧ್ವನಿ ಜಯಘೋಷದ ಶಬ್ದ ಇದು ರಕ್ಷಣೆಯ ಸಂತೋಷದ ಶಬ್ದ. ಈ ರಕ್ಷಣೆಯ ಅನುಭವ ಅನ್ನುವಾಗ ದೇವರಾದ ಯೇಸುಕ್ರಿಸ್ತನಿಂದ ವಿಮೋಚಿಸಲ್ಪಟ್ಟಂಥ, ಪಾಪಗಳು ಕ್ಷಮಿಸಲ್ಪಟ್ಟಂಥ ಒಂದು ಅನುಭವವೇ ರಕ್ಷಣೆಯ ಅನುಭವ. ಆ ಒಂದು ಸಂತೋಷ, ಆ ಒಂದು ಉತ್ಸಾಹ ಧ್ವನಿ ಜಯಘೋಷ ಯಾವಾಗ ಉಂಟಾಗುವುದು? ರಕ್ಷಿಸಲ್ಪಡುವಾಗ ಉಂಟಾಗುತ್ತದೆ. ಎಲ್ಲಿ ಅಂದರೆ ನೀತಿವಂತರ ಗೂಡಾರಗಳಲ್ಲಿಯೇ, ನೀತಿವಂತರ ಮನೆಗಳೊಳಗೆ. ಪಾಪಿಗಳ ಮನೆಯೊಳಗೆ ಉತ್ಸಾಹ ಧ್ವನಿ ಜಯಘೋಷ ಇರುವುದಿಲ್ಲ. ಅಲ್ಲಿ ಜಗಳದ ಶಬ್ದ, ಗುಣಗುಟ್ಟುವಂಥ ಶಬ್ದಗಳು ಇರುತ್ತವೆ. ಅಲ್ಲಿ ಸಮಸ್ಯೆಗಳ ಕುರಿತಾಗಿ ಮಾತನಾಡುವಂಥ ಶಬ್ದಗಳು ಇರುತ್ತವೆ. ಆದರೆ ನೀತಿವಂತರ ಗೂಡಾರಗಳಲ್ಲಿ ಉತ್ಸಾಹ ಧ್ವನಿ ಜಯಘೋಷ ಇರುತ್ತದೆ. ನೀವು ನೀತಿವಂತರಾಗಿ ಇದ್ದೀರಾ? ನಾವು ನೀತಿವಂತರು ಎಂದು ಹೇಗೆ ಹೇಳುವುದಕ್ಕೆ ಸಾಧ್ಯ ಅನ್ನುತ್ತೀರಾ? ಅದು ಕಷ್ಟವೇ ಅಲ್ಲ. ಯೇಸುಕ್ರಿಸ್ತನ ರಕ್ತದಿಂದ ವಿಮೋಚಿಸಲ್ಪಟ್ಟವರು ನೀತಿವಂತರು. ಪಾಪಗಳನ್ನು ಬಿಟ್ಟು ಮನತಿರುಗಿ ರಕ್ಷಣೆ ಹೊಂದಿದವರು ನೀತಿವಂತರು, ಸತ್ಯವೇದ ಹೇಳುತ್ತದೆ. ಹಾಗಾದರೆ ಯೇಸುವೆ ನನ್ನ ಪಾಪಗಳನ್ನು ಕ್ಷಮಿಸಿ ನೀವು ನನ್ನೊಂದಿಗೆ ಇರಿ ಎಂಬುದಾಗಿ ಆತನನ್ನು ಸ್ವೀಕರಿಸುವಾಗ ಯೇಸುಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟು ನೀತಿವಂತರಾಗಿ ಮಾರ್ಪಡುತ್ತೇವೆ. ಹಾಗಾದರೆ ನೀವು ನೀತಿವಂತರು ತಾನೆ? ಧೈರ್ಯವಾಗಿ ಹೇಳಿರಿ, ದೇವರೇ ನೀವು ನನ್ನನ್ನು ನೀತಿವಂತರನ್ನಾಗಿ ಮಾಡಿರುವುದಕ್ಕಾಗಿ ಸ್ತೋತ್ರ. ಆ ರೀತಿ ಹೇಳಬೇಕು. ಇದು ಕರ್ತನು ನಿಮಗೆ ಕೊಟ್ಟಿರುವಂಥ ಒಂದು ಭಾಗ್ಯ. ಕೊರತೆಗಳು ಇರಬಹುದು, ಬಲಹೀನತೆಗಳು ಇರಬಹುದು, ಆದರೆ ದೇವರ ದೃಷ್ಟಿಯಲ್ಲಿ ನೀವು ನೀತಿವಂತರು. ಯೇಸುಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟು ವಿಮೋಚಿಸಲ್ಪಟ್ಟಂಥ ಪ್ರತಿಯೊಬ್ಬೊಬ್ಬರು ನೀತಿವಂತರು. ಆದ್ದರಿಂದಲೇ ಅದರ ನಂತರ ನಾವು ನೀತಿಯಾಗಿ ನಡೆಯುವುದರಲ್ಲಿ ಗಮನ ಕೊಡಬೇಕು. ನಮ್ಮ ಮಾತುಗಳಲ್ಲಿ, ವರ್ತನೆಗಳಲ್ಲಿ ನೀತಿಯು ತೋರ್ಪಡಬೇಕು. ಅನೀತಿಯ ಕಾರ್ಯಗಳನ್ನು ಮಾತನಾಡಬಾರದು, ಅದನ್ನು ಮಾಡಲು ಬಾರದು. ಆಗ ನಮ್ಮ ಮನೆಯೊಳಗೆ ಉತ್ಸಾಹ ಧ್ವನಿ ಜಯಘೋಷವು ಉಂಟಾಗುತ್ತದೆ. ನಿಮ್ಮ ಮನೆಯೊಳಗೆ ಈ ಶಬ್ದ ಇದೆಯಾ? ಬೆಳಗ್ಗೆ ಎದ್ದ ಕೂಡಲೇ ಸ್ತುತಿಯ ಶಬ್ದ, ಹಾಡುಗಳ ಶಬ್ದ, ಗಂಭೀರವಾಗಿ ದೇವರನ್ನು ಸ್ತುತಿಸಿ ಪ್ರಾರ್ಥಿಸುವ ಶಬ್ದ. ಬೆಳಗಿನಿಂದ ಬರೀ ಜಗಳ, ಕಲಹ, ಗುಣಗುಟ್ಟುವುದು ಅಂದರೆ ಅದು ಸರಿ ಇಲ್ಲ. ನಿಮ್ಮ ಮನೆಯೊಳಗೆ ಉತ್ಸಾಹ ಧ್ವನಿ ಜಯಘೋಷವು ಉಂಟಾಗಬೇಕು. ನೀವು ಪ್ರಾರ್ಥಿಸುವಿರಾ? ದೇವರೇ ನೀವು ನನ್ನನ್ನು ರಕ್ಷಿಸಿ ನೀತಿವಂತನನ್ನಾಗಿ ಮಾಡಿರುವುದಕ್ಕಾಗಿ ನಿಮಗೆ ಸ್ತೋತ್ರ. ನಮ್ಮ ಮನೆಯೊಳಗೆ ಉತ್ಸಾಹ ಧ್ವನಿ ಜಯಘೋಷ ಉಂಟಾಗಬೇಕು. ನಮ್ಮ ಮನೆಯೊಳಗೆ ಕಾಣುವಂಥ ಎಲ್ಲ ಗುಣಗುಟ್ಟುವುದು, ಅಳುವಿನ ಶಬ್ದ, ಜಗಳದ ಶಬ್ದಗಳೆಲ್ಲ ನೀಗಿ ನಮ್ಮ ಮನೆ ಯಾವಾಗಲೂ ಉತ್ಸಾಹ ಧ್ವನಿಯೊಡನೆ ಸಂತೋಷವಾಗಿರುವಂತೆ ಆಶೀರ್ವದಿಸಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್. ಜೀಸಸ್ ರಿದೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.